ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹುಡುಗ ಬೆಂಗಳೂರಿಗೆ ದೊಡ್ಡ ಆಸ್ಪತ್ರೆಗೆ ಅವನೇ ಅಂದರೆ ಹುಡುಗ ದೊಡ್ಡ ಡಾಕ್ಟ್ರೇ ಇರಬೇಕು ಅಲ್ವೇ? ಹೌದವ, ಹಾರ್ಟ್ ಸರ್ಜನ್. ಹಂಗಂದ್ರೆ ಸ್ನೇಹಕ್ಕಂಗೆ ಆಪ್ರೇಷನ್ ಮಾಡಿ ನಮ್ಮ ಅಕ್ಕನ ಹೃದಯ ಹಾಕಿದ್ರಲ್ಲ, ಆ ಥರ ಆಪ್ರೇಷನ್ ಮಾಡೋ ದೊಡ್ಡ ಡಾಕ್ಟ್ರು. ಆ ಗೌರಮ್ಮ ನೋಡು, ಒಳ್ಳೆಗೆ ಇದ್ಕೊಂಡು ಅವ್ರ ಮಗನಿಗೆ ಅಂತ ದೊಡ್ಡ ಓದಿಸವಳೆ. ಗೌರಮ್ಮ ನಾವು ಸಿಡ್ಲೂರ್ಗೆ ಹೋದಾಗ ಮಗ ಬೆಂಗಳೂರಾಗ ಅವನೇ ಅಂತವನು, ಆದರೆ ಈಡು ದೊಡ್ಡವನೇ ಅಂತ ನಮ್ಗೆ ಹೇಳಲೇ ಇಲ್ಲ ನೋಡು. ಹೌದವ, ಅವ್ರು ತುಂಬ ಎಜುಕೇಟೆಡು, ಮತ್ತು ಎಲ್ಲ ವಿಷಯನೂ ತುಂಬ ಬ್ರಾಡಾಗಿ ಯೋಚನೆ ಮಾಡ್ತಾರೆ. ಬಾಡು ಬಾಡಲ್ಲ, ಬ್ರಾಡ್ ಅಂದರೆ ತುಂಬ ವಿಶಾಲವಾಗಿ ಯೋಚನೆ ಮಾಡ್ತಾರೆ. ಓಹೋ, ಸರಿ ಸರಿ. ಕುಸೆ, ಆ ಡಾಕ್ಟ್ರಪ್ಪ ನಿಂಗೆ ಇಷ್ಟ ಆದ? ಇಷ್ಟ ಆಗೋನೆ ಅಂತ ಯೋಡ್ಕಿತ ಹೇಳೋದು? ಮಗ ಎಲ್ರ ಮುಂದೆ ಹೇಳಲಿಲ್ವೇ? ಹೆಂಗಾರ ಮಾಡಿ ಈ ಫೋನ್ ಎತ್ಕೊಂಡು ಅದರಲ್ಲಿರೋ ವಿಡಿಯೋನ ಅಳಿಸ್ಬಿಡ್ಬೇಕಲ್ಲ. ಅದ ಪುಟ್ಟಮ್ಮೆ, ಈಗ ಯಾಕೆ ಕೇಳೋದೆ ಅಂದರೆ ನಮ್ಮ ಅಳಿಯಂದ್ರು ಡಾಕ್ಟ್ರು ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು. ಅಬ್ಬಾ, ಹೂ ಕಟ್ತಿದ್ಯಾ? ಹ್ಞೂ ಕಣವ, ಪೂಜೆಗೆ ಬೇಕಾಗಿತ್ತಲ್ಲ, ಕಟ್ತಾ ಇವು. ಪುಟ್ಟಕ್ಕ, ನಮ್ ಸುಮನ್ ನೋಡಕ್ ಬಂದಿದ್ ಹುಡುಗ ತುಂಬಾ ಸುಂದರವಾಗಿದ್ದ ಅಲ್ವಾ? ನಮ್ ಸುಮಂಗಂತೂ ಒಳ್ಳೆ ಜೋಡಿ. ಹೌದು ರಾಜವ್ವ, ಅಮ್ಮವರು ಹಿಂಗೆ ಹೇಳಿದ್ರು, ನಂಗೂ ಹಂಗೆ ಅನಿಸ್ತು. ಯಾಕೆ ವಿಸಾನ, ಏನಾರು ಹೇಳೋದೈತಾ? ಅದೇ ಕಣವ, ರೈಲ್ವೆ ಗುತ್ತಿಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಆ ವಿಷಯ ಮಾತಾಡೋದು ಬೇಡ ಅಂತ ನಾನು ಹೇಳಿಲ್ವೇ? ಎಲ್ರೂ ಇಲ್ಲೇ ಕುಂತವ್ರಲ್ಲ, ಫೋನ್ ಹೆಂಗೆ ಎತ್ಕೊಳ್ಳಿ ಇವಾಗ? ಏನೋ ಕೂಸು ಆಸೆ ಪಡ್ತೈತೆ, ತಗೊಳ್ಳಂಗಿರು ತಗೊಳ್ಳಿ ಬಿಡು. ಯಾವ ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಹೇಳ್ಬೇಡ. ಅವೆಲ್ಲ ನಮ್ಮಂಥವ್ರಿಗಲ್ಲ. ಅವ, ಇದು ನಮ್ಗಲ್ಲ ಅದು ನಮ್ಗಲ್ಲ ಅಂತಿದ್ರೆ ನಾವೇನು ಸಾಧಿಸೋಕ್ಕಾಗಲ್ಲ. ಹೌದು ಕಣವ, ಆ ರಾಧಾ ಮೆಸ್ತವ ಬಂದು ಯೋಟೆಲ್ಲ ಮಾತಾಡ್ಬಿಟ್ಟು ಒಂದು ಗೊತ್ತಾ? ನೀವು ಅಪ್ಲೈ ಮಾಡ್ತೀರಾ ಅಂದ್ರು ಪುಟ್ಟಕ್ಕ ಬೇಡ ಅನ್ನೋದಲ್ಲ. ಸದ್ಯ ಪುಟ್ಟಕ್ಕಂಗೆ ಮಾತ್ರ ಗೊತ್ತಾಯ್ತಲ್ಲ ನಿಮ್ಮ ಯೋಗ್ಯತೆ ಎಂತದ್ದು. ನಾನು ನಿಮಗೆ ಆಸೆ ಪಟ್ಟು ತಿನ್ನಕ್ ಬಂದಿಲ್ಲ. ನಾನೇನಾದ್ರೂ ಟೆಂಡರ್ ತಗೊಂಡ್ರೆ ಈ ತರ ಕೆಟ್ಟ ಊಟ ಮಾತ್ರ ಜನಕ್ಕೆ ಕೊಡ್ಬಾರ್ದು ಅಂತ ತಿಳ್ಕೊಳಕ್ ಬಂದಿದ್ದೆ. ನೀನು ನಿಮ್ಮವ್ವ ಏನಿದ್ರು ಮೆಸ್ಸಲ್ಲಿ ಮುಸ್ರು ತಿಕ್ಕಕ್ಕಷ್ಟೇ ಲಾಯಕ್, ಟೆಂಡರ್ ಹಾಕೋ ಮಟ್ಟಕ್ಕಲ್ಲ. ಓಹೋ, ರಾಧಾ ಸರಿಯಾಗಿ ಟಕ್ಕರ್ ಕೊಟ್ಟವಳೆ. ಛೇ, ಅವಳು ಜೈಲಿಗೆ ಹೋಗಿ ಬಂದ್ರು ಕಂತ್ರಿ ಬುದ್ಧಿ ಬಿಟ್ಟಿಲ್ವಾ? ಅಲ್ವಾ, ಅವಳು ಅಷ್ಟೆಲ್ಲ ಮಾತಾಡ್ತೀರ, ನೀನು ಸುಮ್ಕೆ ಇದ್ದ? ಆಗ ಕಾಣಿಸ್ಬಿಡಿತ, ಮುಖಕ್ಕೆ ಎರಚಬೇಕಾಗಿತ್ತು. ಇಲ್ಲ ಅಪ್ಪಯ್ಯ, 4 ಜನ ಅನ್ನ ತಿನ್ನೋ ಜಾಗದಾಗೆ ಸುಮ್ಕೆ ಕಿರಿಕಿ ಯಾಕೆ ಅಂತ ಸುಮ್ಕಾದೆ. ಒಳ್ಳೆ ಕೆಲಸನೇ ಮಾಡಿದೆ ಬಿಡು. ಕೆಸರ ಮೇಲೆ ಕಲ್ಲಾಕಿ ನಮ್ಮ ಬಟ್ಟೆ ಯಾಕೆ ಹೊಲಸು ಮಾಡ್ಕೊಂಬ? ಇಂಥವ್ರ ಜಂಬ ಕರ್ಗಿಸ್ಬೇಕು ಅಂದ್ರೆ ನಾನು ಗುತ್ತಿನ ತಕೊಳ್ಳೇಬೇಕು ಕಣವ. ನೋಡವಿ, ಬುಲ್ಡೆ ಗಟ್ಗದೆ ಅಂತ ಹೋಗಿ ಬಂಡೆಗೆ ತಲೆನ ಬಡ್ಕೋಬಾರ್ದು. ಅವರು ನಿನ್ನ ಕೆರಡ್ಸಕ್ಕೆ ಅಂತ ಹಂಗೆಲ್ಲ ಮಾತಾಡ್ತಾವ್ರೆ. ಅಂಥ ಹೊತ್ನಾಗೆ ಮೌನವಾಗಿರೋದೇ ಉತ್ತಮ. ನೀನೇನವ್ವ, ಅವಳು ದುರಾಂಕಾರದಿಂದ ಇಷ್ಟೆಲ್ಲ ಮಾತಾಡಿದಾಳೆ.
ನೀನು ನೋಡಿದ್ರೆ ಮೌನವಾಗಿರ್ಬೇಕು ಅಂತಿದ್ಯಾ? ಅವ್ರು ಏನೋ ಸಂಚು ಮಾಡ್ಕೊಂಡೆ ಹಿಂಗೆಲ್ಲ ಮಾಡ್ತಾವ್ರೆ ಕಣವಿ. ರೋಸ ಐತೆ ಅಂತ ಬಲದ ಮುಂದೆ ನಿಂತ್ಕೊಂಡ್ರೆ ಬದುಕು ಬೆಂಡಾಗ್ಬಿಡ್ತದೆ. ದುಡ್ಡಿರೋರವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವಿರುಮ್ಮ. ಅದು ಹಂಗಲ್ಲ ಕಣ. ಬ್ಯಾಡ ಅಂದರೆ ಬ್ಯಾಡ. ಇನ್ನೊಂದ್ಕಿತ ಈ ವಿಷಯ ತಕೊಂಡು ನನ್ನ ತಗ ಬರಬೇಡ. ಇದೆಯೋನ್ ಸುಮ, ಅವ್ವ ಹಿಂಗೆ ಹೇಳ್ಬಿಟ್ಟು ಹೋದ್ಲು. ಅಲ್ಲವಾ ಪುಟಮಿ ಹೆಂಗೆ ಅಂತ ನಿಮಗೂ ಗೊತ್ತಲ್ವಾ. ಒಂದು ಕಿತ ಅವಳ ಮನಸ್ಸಿನಾಗ ಬೇಡ ಅಂತ ಬಂದ್ಬಿಟ್ರೆ ಮತ್ತೆ ಅದ್ರ ಕಡೆ ಒಲವೇ ತೋರ್ಸೋಕ್ಕಿಲ್ಲ. ನಾನು ಹೇಳೋದು ಅದೇನೇ, ಈ ವಿಷಯನ ಇಲ್ಲಿಗೆ ಕೈ ಬಿಟ್ಬಿಡೋದು ಒಳ್ಳೇದು. ಇಲ್ಲ, ಅವ್ರಿಗೆಲ್ಲ ಸರಿಯಾಗಿ ಪಾಠ ಕಲಿಸ್ಬೇಕು ಅಂದರೆ ಅಕ್ಕ ನೀನು ಈ ಟೆಂಡರ್ ತಗೊಳ್ಳೋದೇ ಒಳ್ಳೇದು. ಹಾಳಾದವನು ಅದ್ಯೋನ್ ಇಟ್ಟಿದ್ದಾನೆ, ಏನು ಒತ್ತಿದ್ರು ಓಪನ್ನೇ ಆಗ್ತಿಲ್ವಲ್ಲ. ನಾನು ಓಪನ್ ಮಾಡಿಕೊಡ್ಲ ರಾಜಿ? ಅದು ನನ್ನ ಫೋನ್ ಅನ್ಕೊಂಡು ಎತ್ಕೊಂಬಂದ್ಬಿಟ್ಟೆ. ಅಯ್ಯೋ ಇದು ನಿನ್ ಫೋನಾ? ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ರಾಜಿ. ನೀನು ಇಂಥ ನವರಂಗಿ ಆಟ ಆಡ್ತೀಯ ಅಂತಾನೆ ಪಾಸ್ವರ್ಡ್ ತೆಗೆದು ಪ್ಯಾಟ್ರನ್ ಮಾಡಿ. ಪ್ಯಾಟ್ರನ್ ಏನು ಅಂತ ಬೇಕಾ? ಆರ್ ಅಂದ್ರೆ ರಂಗ, ವಿಠಲ. ಅದು ನಿನ್ ಮಕ್ಕೆ ಪಾಪ್ ನನ್ ಮಗ. ನಾನು ಭೂಮಿ ಕೆಳಗಡೆ ನುಗ್ಗಿದ್ರೆ ಇವ್ನು ಪಾತಾಳದ ಕೆಳಗಡೆನೆ ನುಗ್ತಾನೆ. ಇರ್ಲಿ ಒಂದಲ್ಲ ಒಂದಿನ ಆ ಫೋನ್ ಎತ್ಕೊಂಡು ಆ ವಿಡಿಯೋನ ಅಳಿಸ್ತೀನಿ, ನೋಡ್ತಾ ಇರು.